ಬನ್ನಿ ಆಂಟಿ, ಬನ್ನಿ ಆಕಾಶ್. ಡ್ಯಾಡ್, ಡ್ಯಾಡ್. ಅರೆ ಅರೆ, ಯಾಕಿಲ್ಲ ನಿಂತ್ಬಿಟ್ರಿ? ಬನ್ನಿ ಒಳಗಡೆ. ಬನ್ನಿ. ಡ್ಯಾಡ್, ಡ್ಯಾಡ್ ಬೇಗ ಬನ್ನಿ, ಯಾರು ಬಂದಿದ್ದಾರೆ ನೋಡಿ. ಇವ್ರ ಮತ್ತ್ಯಾಕೆ ಬಂದ್ರಿ? ಮಾಡಿದ ಮರ್ಯಾದೆ ಸಾಕಾಗ್ಲಿಲ್ವಾ? ಡ್ಯಾಡ್, ಇವ್ರಾಗ್ಲೇ ಬಂದ್ ಹೋಗಿದ್ರಾ? ಹೌದು ಪ್ರಿಯಾ, ಎಂಗೇಜ್ಮೆಂಟ್ಗೆ ಕರಿಯಕ್ಕೆ ಬಂದವ್ರನ್ನ ನಿಮ್ಮಪ್ಪ ಬಾಯಿಗೆ ಬಂದಾಗ ಬೈದ್ ಕಳಿಸಿದ್ದಾರೆ. ನೋ ಡ್ಯಾಡ್, ಯಾಕಿಂತ ಕೆಲಸ ಮಾಡಿದ್ರಿ? ಇವ್ರು ನಮ್ ರೆಸ್ಪೆಕ್ಟ್ಫುಲ್ ಗೆಸ್ಟ್ಸ್ ಡ್ಯಾಡ್. ಏ ಪ್ರಿಯಾ, ಹುಚ್ಚಿಡಿದ್ಯಾ ನಿನಗೆ? ಇವ್ರು ಎಂತ ರೆಸ್ಪೆಕ್ಟಬಲ್ ಗೆಸ್ಟ್ಗಳು? ಇವರು ಬಣ್ಣ ಬದಲಾಯಿಸೋ ಗೋಸುಂಬಿಗಳು. ಇವ್ರು ಮಾಡಿದನ್ನೆಲ್ಲ ಮರ್ತು ಬಿಟ್ಯಾ? ಈ ಆಕಾಶ್ ನಿನಗೆ ರಿಜೆಕ್ಟ್ ಮಾಡಿ ಅವಮಾನ ಮಾಡಿ ನಿನ್ನನ್ನ ನನ್ನ ಮುಂದೆ ಕಪಾಳಕ್ಕೆ ಹೊಡೆದಿದ್ದಾನೆ. ಆಫ್ಟರ್ ಆಲ್ ಇವರು ನಮ್ಮ ಹತ್ರ ಜೀತ ಮಾಡ್ಕೊಂಡಿದ್ದವ್ರು. ಇವ್ರಿಗೆ ಎಷ್ಟು ಕೊಬ್ಬು ಅಂದ್ರೆ? ಇವರು ನಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಬಂದಿಲ್ಲ. ನೋಡೋ ಮೋಹನ್ ರಾಮ್, ನಿನ್ನ ಮಗಳನ್ನ ತಿರಸ್ಕರಿಸಿ ನಾನು ಹೇಗೆ ಜೀವನದಲ್ಲಿ ಗೆದ್ದಿದ್ದೀನಿ ಅಂತ ತೋರ್ಸ್ಕೊಳಕ್ ಬಂದಿದ್ದಾರೆ. ಡ್ಯಾಡ್ ಪ್ಲೀಸ್ ಕೂಲ್ ಡೌನ್. ನನಗೆ ಗೊತ್ತು, ನಿಮಗೆ ನನ್ನ ಮೇಲೆ ಇರೋ ಪ್ರೀತಿಯಿಂದ, ಪಾಸಿಟಿವ್ನೆಸ್ ಇಂದ ನೀವು ಈಗ ಎಕ್ಸೈಟ್ ಆಗಿ ಮಾತಾಡ್ತಿದ್ದೀರಾ ಅಂತ. ಡ್ಯಾಡ್, ನನಗೂ ಮೊದಲು ಹೀಗೆ ಅನ್ಸಿತ್ತು, ಆದ್ರೆ ಈಗ ನಂಗೆ ರಿಯಲೈಸ್ ಆಗಿದೆ ಡ್ಯಾಡ್. ಯಾರ್ಯಾರಿಗೆ ಎಷ್ಟೆಷ್ಟು ಲಭ್ಯನೋ ಅಷ್ಟೇ ಸಿಗೋದು. ಅದನ್ನ ತಡೆಯೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆ ವಿಷಯದಲ್ಲಿ ಕನಕ ತುಂಬಾ ಅದೃಷ್ಟ ಮಾಡಿದಾಳೆ. ಅವಳು ಆಕಾಶನ ಪಡ್ಕೊಂಡ್ಲು, ಆದ್ರೆ ಅದಕ್ಕೋಸ್ಕರ ನಾನು ಆಕಾಶನ ದ್ವೇಷಿಸಿ ಏನ್ ಪ್ರಯೋಜನ ಡ್ಯಾಡ್? ಪ್ರಿಯಾ, ನೀನು ವೇದಾಂತ ಹೇಳ್ತಾ ಇದೀಯಾ? ಇದು ವೇದಾಂತ ಅಲ್ಲ ಡ್ಯಾಡ್, ಎಲ್ಲವನ್ನು ಸುಖ ಅಂತ ಮಾಡೋ ಜ್ಞಾನೋದಯ. ಅರೆ, ಯಾಕೆಲ್ರೂ ಸ್ಟ್ಯಾಚ್ಯೂ ತರ ನಿಂತ್ಬಿಟ್ರಿ? ನಾನು ಮಾತಾಡ್ತಿರೋದು ನೋಡಿದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ತದೆ ಅಲ್ಲ? ಬಟ್ ಎಸ್, ನಾನು ಬದಲಾಗೋ ಪ್ರಯತ್ನ ಮಾಡ್ತಿದ್ದೀನಿ. ನನ್ಗೀಗ ಲೈಫ್ ಅಂದ್ರೆ ಏನಂತ ಗೊತ್ತಾಗಿದೆ. ನಾವು ಹೇಗೆ ಬೇರೆಯವ್ರ ಸ್ಟ್ರಾಂಗ್ ಕ್ವಾಲಿಟೀಸ್ನ ಪ್ರೀತಿಸ್ತೀವೋ ಹಾಗೆ ಅವ್ರ ವೀಕ್ನೆಸ್ನು ಪ್ರೀತಿಸ್ಬೇಕು. ಆಗ್ಲೇ ನಾವು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ. ನನ್ಗೀಗ ಆಕಾಶ್ ಮೇಲೆ ಯಾವುದೇ ತರ ಎನ್ವಿ ಆಗ್ಲಿ, ಹೇಟ್ರೆಡ್ ಆಗ್ಲಿ ಏನೂ ಇಲ್ಲ. ಇದೇ ಚೇಂಜ್ ಓವರ್ನ ಆಕಾಶ್ ಬಯಸಿದ್ದು. ಆದ್ರೆ ಮೈ ಬ್ಯಾಡ್ ಲಕ್, ಐ ಆಮ್ ಟೂ ಲೇಟ್. ಅಟ್ಲೀಸ್ಟ್ ಆಕಾಶ್ ನನ್ನ ಲೈಫಲ್ಲಿ ಬಂದ್ಮೇಲೆ ನನ್ನಲ್ಲಿ ಈ ಥರ ರೆಫಾರ್ಮೇಶನ್ ಆಯ್ತಲ್ಲ, ಅಷ್ಟರ ಮಟ್ಟಿಗೆ ನಾನು ಅದೃಷ್ಟವಂತೆ. ಆಕಾಶ್, ನಿಮಗೆ ತುಂಬ ಕಿರುಕುಳ ಕೊಟ್ಟಿದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಿ ಪ್ರಿಯಾ, ಅದ್ಯಾವುದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಬದಲಾದ್ರಲ್ಲ ಅಷ್ಟು ಸಾಕು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ಸ್ ಆಕಾಶ್. ಬಿಡಮ್ಮ, ಇವ್ರು ಯಾವ ದೊಡ್ಡ ಮನುಷ್ಯರು ಅಂತ ಅವ್ರಿಗೆ ಕೈ ಮುಗಿತೀಯಾ? ಕೈ ಮುಗಿಸ್ಕೊಳ್ಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಡ್ಯಾಡ್ ಪ್ಲೀಸ್ ಸುಮ್ಮನಿರಿ. ಆಕಾಶ್, ಡ್ಯಾಡ್ ಏನೋ ಕೋಪದಲ್ಲಿ ಮಾತಾಡ್ತಿದ್ದಾರೆ, ನೀವು ಅದಕ್ಕೆಲ್ಲ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾವಿಲ್ದೆ ನೀವು ಹೇಗೆ ಎಂಗೇಜ್ಮೆಂಟ್ ಮಾಡ್ಕೋತೀರಾ ಹೇಳಿ? ನಾನು, ಡ್ಯಾಡ್, ಮಾಮ್ ನಿಮ್ಮ ಎಂಗೇಜ್ಮೆಂಟ್ಗೆ, ಮದುವೆಗೆ ಎಲ್ಲದಕ್ಕೂ ಬರ್ತೀವಿ, ಓಕೆನಾ? ಅರೆ, ಸುಮ್ಮನೆ ನಿಂತ್ಬಿಟ್ರಲ್ಲ ಆಕಾಶ್, ಎಲ್ಲಿ ನನ್ಗೆ ಇನ್ವಿಟೇಷನ್ ಕೊಡಲ್ವಾ?
ತುಂಬ ಸಂತೋಷ ಆಯಿತು ಪ್ರಿಯಾ. ನೀನು ಇಷ್ಟರ ಮಟ್ಟಿಗೆ ಬದಲಾಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಕಾಶ್, ನೀವು ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಯಲ್ಲಿ ಒಂದು ಸ್ಪೆಷಲ್ ಒಕೇಶನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದು ನಿಮ್ಮ ಕೊನೆ ಭೇಟಿ ಇರ್ಬೋದು. ಯಾವುದಕ್ಕೂ ಅಡ್ವಾನ್ಸ್ ಗುಡ್ ಬೈ. ಅರೆ, ಗಾಬರಿ ಆಗ್ಬಿಟ್ರಾ? ನಾನು ಹೇಳಿದ್ದು ಬೇರೆ ಯಾವ ಒಕೇಶನ್ ಅಲ್ಲ, ನಿಮ್ಮ ಮದುವೆ. ಅದಾದ್ಮೇಲೆ ನಿಮ್ಮನ್ನೆಲ್ಲಿ ಮೀಟ್ ಮಾಡೋಕ್ಕಾಗತ್ತಾ ಆಕಾಶ್? ಸರಿ, ನಾವಿನ್ನು ಬರ್ತೀವಿ ಪ್ರಿಯಾ, ಬರ್ತೀವಿ. ನೋಡಿದೆ ಮೀನಾಕ್ಷಿ, ನಮ್ಮ ಪ್ರಿಯ ಎಷ್ಟೊಂದು ಬದಲಾಗಿದ್ದಾಳೆ, ಎಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಿದ್ದಾಳೆ ಅಂತ. ಇಂಥ ಮಗು ಮೇಲೆ ನೀನು ದ್ವೇಷ ಸಾಧಿಸ್ತೀಯಲ್ಲ, ತಾಯಿಯಾಗಿ ನೀನು ಮಗಳ ಫೀಲಿಂಗ್ಸ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಆಕಾಶ್, ಇನ್ಮೇಲೆ ಪ್ರಿಯಾನ್ ಕಡೆಯಿಂದ ನಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ ಕಣ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಹೌದಮ್ಮ, ಪ್ರಿಯಾ ಅಷ್ಟೊಂದು ಬದಲಾಗ್ತಾರೆ, ಇಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೊಂದು ಮಿರಾಕಲ್. ಅಂತೂ ಎಲ್ಲ ಟೆನ್ಷನ್ ರಿಲೀವ್ ಆಯ್ತು. ಬಾ ಹೋಗೋಣ. ಹೌದಾ? ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ಏನಂತೆ ಸರ್? ರೀ ಗೋವಿಂದ, ಆ ಅಕೌಂಟ್ ಇನಾಪರೇಟಿವ್ ಆಗಿ 6 ವರ್ಷ ಆಗಿದೆ. ಆ ಚೆಕ್ ಬುಕ್ ಇಶ್ಯೂ ಮಾಡಿ 10 ವರ್ಷ ಆಗಿದೆ. ಅಲ್ಲದೆ ಆ ಚೆಕ್ ಬುಕ್ ಕಾಣೆಯಾಗಿದೆ ಅಂತ 8 ವರ್ಷದಿಂದನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಣ್ರಿ. ಒಟ್ಟಿನಲ್ಲಿ ಆ ನಾಮದೇವ ಅನ್ನೋನು ನಿಮಗೆ ಸರಿಯಾಗಿ ನಾಮ ಹಾಕಿದ್ದಾನೆ ನೋಡಿ. ಸರ್, ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಾನು ಹೇಳಿದ್ದಲ್ಲ, ಬ್ಯಾಂಕ್ ಮ್ಯಾನೇಜರೇ ಹೇಳ್ತಿದ್ದಾರೆ. ಯಾವ ಸೀಮೆ ಫೈನಾನ್ಸ್ ಮಾಡ್ತೀರಿ ನೀವು? ಬರೀ ಡಾಕ್ಯುಮೆಂಟ್ ತೊಗೊಂಬಿಟ್ರೆ ಆಯ್ತಾ? ಅವು ಜಿನೇನಾ ಅಲ್ವಾ ಅಂತ ವೆರಿಫೈ ಮಾಡ್ಕೊಳ್ಳೋದು ಬೇಡವೇನ್ರಿ? ಸರ್, ಅವನ ಮೇಲೆ ಕೇಸ್ ಹಾಕಿ ಅವನ್ನ ಕೋರ್ಟ್ಗೆ ಎಳಿಯೋಕ್ಕಾಗಲ್ವಾ? ರೀ ಗೋವಿಂದ, ಏನು ಮಾತು ಅಂತ ಆಡ್ತಿದ್ದೀರಿ? ಅವನು ಯಾರು, ಏನು, ಎಲ್ಲಿದ್ದಾನೆ, ಅಡ್ರೆಸ್ ಅಂತೂ ಗೊತ್ತಿಲ್ಲ. ಅವನ ವಿರುದ್ಧ ಏನು ಕೇಸ್ ಹಾಕ್ತೀರಿ ನೀವು? ಅವನ್ನ ಯಾವ ಕೋರ್ಟ್ಗೂ ಎಳೆಯೋಕ್ಕಾಗಲ್ಲ ಕಣ್ರಿ. ನೀವು ತಲೆ ಮೇಲೆ ಚಪ್ಪಡಿ ಹೇಳ್ಕೊಂಡಂಗೆ ಆಯ್ತು ಅಷ್ಟೇ. ಹೋಗಿ 5 ಲಕ್ಷಕ್ಕೆ ಎಳ್ಳು ನೀರು ಬಿಟ್ಟು ತರ್ಪಣ ಕೊಟ್ಬಿಡು ಹೋಗಿ. ಸರ್, ನಾನು ಅವನ್ನ ಸುಮ್ಮನೆ ಬಿಡಲ್ಲ ಸರ್. ಅವನ ಪಾತಾಳದಲ್ಲಿ ಅಡಗಿದ್ರು ಅವನ್ನ ಎಳ್ಕೊಂಬಂದು ವಸೂಲಿ ಮಾಡ್ತೀನಿ. ಅವನ್ನ ಮಾತ್ರ ಅಲ್ಲ, ಅವನ್ನ ನಂಗೆ ಪರಿಚಯ ಮಾಡಿಸಿದವ್ರನ್ನ ಎಲ್ಲಾರನ್ನೂ ಕೊಚ್ಚಾಕ್ಬಿಡ್ತೀನಿ ಸರ್. ರೀ ಗೋವಿಂದು, ಅಷ್ಟು ಮಾಡಿ ನನಗೊಂದು ದೊಡ್ಡ ಕೇಸ್ ಸಿಗ್ದಂಗೆ ಆಗತ್ತೆ. ಈಗ ಕೊಚ್ಕೊಂಡು ಹೋಗಿರೋ ಜೊತೆಲಿ ಮನೆ ಮಠನು ಮಾರಿ ಒಂದು 5 ಲಕ್ಷ ದುಡ್ಡು ತೊಗೊಂಬನ್ನಿ, ನಿಮಗೆ ಬೇಲ್ ಕೊಡಿಸೋ ಪ್ರಯತ್ನನೂ ಮಾಡ್ತೀನಿ. ರೀ ಗೋವಿಂದು, ಬುದ್ಧಿ ಇದೆಯೇನ್ರಿ ನಿಮಗೆ? ಕಳ್ಕೊಂಡು ಹೇಳಬೇಡ, ತಿಳ್ಕೊಂಡು ಕೇಳಬೇಡ ಅನ್ನೋ ಗಾದೆ ಇಲ್ವೇನ್ರಿ? ಕೊಚ್ಬಿಡ್ತಾರಂತೆ, ಕೊಚ್ಬಿಡ್ತಾರೆ. ಅವ್ರೇನು ಎಳ್ನೀರು ಬೂಡೇನೇನ್ರಿ ಕೊಚ್ಬಿಡೋದಕ್ಕೆ? ಹೋಗ್ರಿ, ಎದ್ದೋಗ್ರಿ ಸುಮ್ಮನೆ. ಒಟ್ಟಿನಲ್ಲಿ ಆ ನಾಮದೇವ ಅನ್ನೋನು ನಿಮಗೆ ಸರಿಯಾಗಿ ನಾಮ ಹಾಕಿದ್ದಾನೆ ನೋಡಿ. ಹೋಗಿ 5 ಲಕ್ಷಕ್ಕೆ ಎಳ್ಳು ನೀರು ಬಿಟ್ಟು ತರ್ಪಣ ಕೊಟ್ಬಿಡು ಹೋಗಿ. ನನ್ನ ಪಾರ್ಟ್ನರ್ ಕನ್ವಿನ್ಸ್ ಆಗಬೇಕು ಅಂದರೆ ನೀವು ಇಮ್ಮಿಡಿಯೇಟಾಗಿ 5 ಲಕ್ಷ ಕೊಡಬೇಕು. ಈ ವೇರದಲ್ಲಿ 20 ವರ್ಷದಿಂದ ಇದ್ದೀನಿ. ಇಲ್ಲಿರೋ ಒಬ್ಬರು ಸೈಟು, ಮನೆ, ಮಠ, ವೆಹಿಕಲ್ಲು, ಮನೇಲಿರೋರು, ಅವ್ರ ಮನೆ, ನಾಯಿ ಎಲ್ಲ ನನಗೆ ಗೊತ್ತು. ನನಗೆ ಹೇಳಕ್ಕೆ ಬಂದ್ಬಿಟ್ರು.
ಫೈನಾನ್ಸ್ ಮಾಡ್ತೀನಿ, ಕುಬೇರ ಆಗ್ತೀನಿ ಅಂತ ದೊಡ್ಡ ಕನ್ಸ್ ಕಂಡಿದ್ದೆ. ನನಗ್ ದೊಡ್ಡ ಮೋಸ ಆಗೋಯ್ತು. ಏ ನಾಮದೇವ, ನನಗೆ ದೊಡ್ಡ ಪರಿಣಾಮ ಇಟ್ಬಿಟ್ಟಲ್ಲೋ. ಫೈನಾನ್ಸು ಅನ್ಕೊಂಡು ಅಪ್ಪನ ದುಡ್ಡೆಲ್ಲ ಹಾಕ್ದೆ. ಅಮ್ಮನ ಓಲೆ, ಕನಕನ್ ಸಂಬಳ, ಮಾವನ್ ದುಡ್ಡು, ಕೊನೆಗೆ ಗಂಡ ಅನ್ನಿಸ್ಕೊಂಡವನೆ ಲಕ್ಷ್ಮಿ ಕತ್ತಲ್ಲಿರೋ ತಾಳಿನ ಕೈಯಾರೆ ಕಿತ್ಕೊಂಡ್ಬಿಟ್ಟೆ. ಅಯ್ಯೋ, ನನ್ನಂತ ಪಾಪಿ ಇನ್ಯಾರು ಇಲ್ಲಪ್ಪ. ಮನೆಗೆ ಹೋಗಿ ಹೇಗ್ ಮುಖ ತೋರಿಸ್ಲಿ ನಾನು? ನಿಮ್ಮನ್ನೆಲ್ಲ ಬೀದಿಗೆ ತಂದ್ಬಿಟ್ಟೆ ಅಂತ ಹೆಂಗೆ ಹೇಳಲಿ ಅವ್ರಿಗೆ? ಅಯ್ಯೋ, ಏಯ್ ಶಿವಾನಂದ, ಎಲ್ಲ ನಿನ್ನಿಂದಾನೆ ಕಣೋ. ಪಿತೂರಿ ಮಾಡಿ ನನಗೆ ಮೋಸ ಮಾಡ್ದೆ ಅಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಕಣೋ, ಸುಮ್ಮನೆ ಬಿಡಲ್ಲ. ಫೋನ್ ಎತ್ತಲಿಲ್ಲ ಅಂದಿದ ತಕ್ಷಣ ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನೀನು ನನ್ನ ಹಾಗೆ ಬೀದಿಗೆ ಬರಬೇಕು. ಹಂಗ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೋವಿಂದನೇ ಅಲ್ಲ. ಏನು, ನಾನು ಆ ಬಿಕಾರಗಳ ಮನೆಗೆ ಎಂಗೇಜ್ಮೆಂಟ್ಗೆ ಬರೋದಾ? ನೋ, ನಾನು ಸತ್ತು ಅವ್ರ ಮನೆ ಬಾಗಿಲಲ್ಲಿ ಕಾಲಿಡಲ್ಲ. ನೋಡಿ, ಈ ಮದುವೆ ನಡಿಬೇಕು ಅಂದ್ರೆ ಅದನ್ನ ಹೆಣದ ಮೇಲೆ ನಡಿಬೇಕು ಅಷ್ಟೇ. ಇಷ್ಟಾದ್ಮೇಲೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದೀರಾ? ಅದು ಯಾಕೆ ಮದುವೆ ಮಾಡ್ತಾನೆ ನಾನು ನೋಡ್ತೀನಿ. ಎಂಗೇಜ್ಮೆಂಟ್ ಅಂತ ಎಂಗೇಜ್ಮೆಂಟ್, ಮೈ ಫುಟ್. ಏಯ್ ಶಿವಾನಂದ, ನಿನ್ನಂಥ ನಮಕರ ಮಗಂಗೆ ಯಾವನ ಹೆಣ್ಣು ಕೊಡ್ತಾನೆ? ನೀನ್ ಹೆಣನ ನಾನೇ ಬೀಳಿಸ್ತೀನಿ. ಏ, ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ? ನಿನ್ನೇನು ಯಾರೋ ಕರೆಸಿದ್ದು? ಏಯ್, ನಮ್ಮ ಮನೆ ಹಾಳು ಮಾಡ್ಬಿಟ್ಟು ನನ್ಗೆ ತಲೆ ಕೆಟ್ಟಿದೆ ಅಂತ್ಯ? ಏಯ್, ಯಾವನ್ಗೋ ದುಡ್ಡು ಕೊಡ್ಸಿ ನನ್ನ ಮುಳುಗಿಸ್ಬಿಟ್ಟಲ್ಲೋ. ಒಂದಲ್ಲ ಎರಡಲ್ಲ 5 ಲಕ್ಷ ನನ್ನ ಪಾಪರ್ ಚೀಟಿ ಎತ್ತಿಸ್ಬಿಟ್ಟಲ್ಲೋ. ನಿನ್ನ ಸುಮ್ಮನೆ ಬಿಡಲ್ಲ ಕೊಡೋ. ಕೊಡ ನನ್ನ ದುಡ್ಡು, ಕೊಡೋ. ಬಿಡೋಣ, ಏನ್ ಮಾಡ್ತಾ ಇದೀಯ? ಬಿಡೋಣಮ್ಮ. ಏಯ್, ನಿನ್ನಂತವನ್ನ ಸುಮ್ಮನೆ ಬಿಡಲ್ಲ ಕಣೋ. ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತೀನಿ. ಕೊಡೋ ನನ್ನ ದುಡ್ಡು. ಗೋವಿಂದ್, ಏನ್ ಮಾಡ್ತಿದ್ದೀರಾ? ಬಿಡಿ ಒಬ್ಬರು. ಏಯ್, ನಿಮ್ಮಪ್ಪ ದೊಡ್ಡ ತಗಲ್ಬಾಚಿ ನನ್ ಮಗ. ನನಗೆ ಉಂಡೆನ ಮತ್ತೆ ತಿಕ್ಕಿದಾನೆ. ಇವನ್ನ ಸುಮ್ಮನೆ ಬಿಡ್ಬೇಕಾ? ಗೋವಿಂದ್, ಕೂಡ್ದಮ್ನಲ್ಲಿ ಏನೇನೋ ಮಾತಾಡ್ತಿದ್ದೀರಾ? ಯಾರ ಹತ್ರ ಮಾರಿ ಇಲ್ಲಿ ಬಂದು ಒಬ್ಬರ ಹತ್ರ ಕೂಗಾಡ್ತಿದ್ದೀರಾ? ಏಯ್, ನೀನ್ ಮಾತಾಡ, ಸುಮ್ಮನೆ ಇರೋ. ನಿಮ್ಮಪ್ಪ ಇವತ್ತು ದುಡ್ಡು ಎಣಿಸ್ಬೇಕು, ಇಲ್ಲ ನಾನು ಅವ್ನು ಹೆಣ ಬೀಳ್ಸ್ಬೇಕು. ಏಯ್ ಗೋವಿಂದ್, ಬಿಡಿ. ಏ ಆಕಾಶ್, ನೀನ್ ಮಧ್ಯ ಬರ್ಬೇಡ. ನೀನ್ ಮಧ್ಯ ಬಂದ್ರೆ ನಿನ್ನ ನಾನು ಉರುಳಿಸ್ತೀನಿ. ಏಯ್, ಏಯ್, ಆಕಾಶ್, ಏನಾಯ್ತು ಇವನಿಗೆ? ಏನೂ ಆಗಿಲ್ಲಮ್ಮ, ಕುಡ್ದು ಹೆಚ್ಚಾಗಿದೆ, ಜ್ಞಾನ ತಪ್ಪಿದಾನಷ್ಟೇ. ಆಕಾಶ್, ಇವನ್ನ ಆಚೆ ಹಿಡ್ದಾಕಿ ಕಾರ್ಪೊರೇಷನ್ ಫೋನ್ ಮಾಡೋ. ಅವ್ರು ಬಂದು ಯಾವ್ದಾದ್ರು ಗಟ್ಟರ್ ಗೆಸಿಲಿ. ಅಯ್ಯಯ್ಯೋ, ಬೇಡ ಕಣೋ, ಪಾಪ ಏನೋ ತಿಳಿದಿ ಮಾಡಿದಾನೆ. ಅವನ್ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದ್ಬಿಡು. ಮನೆಯಲ್ಲಿ ಗಾಬರಿ ಆಗಿರ್ತಾರೆ.
ಆದರೂ ಯಾಕೆ ಗೋವಿಂದು ಬರಲಿಲ್ಲ? ಎಲ್ಲಿ ಹೋಗಿರ್ಬೋದು? ಛೇ, ಯಾವತ್ತೂ ಇಷ್ಟೊತ್ತು ಮಾಡಿರಲಿಲ್ಲ. ಅಂಥ ಕೆಲಸ ಏನಿರ್ಬೋದು? ದುಡ್ಡು ಕಾಸಿನ ವ್ಯವಹಾರ ಬೇರೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ? ಏ ಲಕ್ಷ್ಮಿ, ಇನ್ನೊಂದ್ಸಲಿ ಫೋನ್ ಮಾಡಿ ನೋಡೆ. ಅತ್ತೆ ಎಷ್ಟು ಸಲ ಫೋನ್ ಮಾಡಲಿ, ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಅದಕ್ಕೆ ಯಾವುದಕ್ಕೂ ನಾವೇ ಆಫೀಸ್ ಹತ್ರ ಹೋಗಿ ಒಂದ್ಸಲ ನೋಡ್ಕೊಂಡು ಬರೋಣ. ದೆವ್ವ ಕುಣಿಯೋ ಹೊತ್ತಲ್ಲಿ ಅಲ್ಲೇನು ಮಾಡ್ತಿರುತ್ತಾನೆ? ಕೈಯಲ್ಲಿ ದುಡ್ಡು ಓಡಾಡುತ್ತಲ್ಲ, ಅದಕ್ಕೆ ಎಲ್ಲೋ ಮೋಜ್ ಮಾಡಕ್ ಹೋಗವನೆ ಅಂತ. ಅತ್ತೆ ಸ್ವಲ್ಪ ಸುಮ್ಮನಿರಿ. ಲಕ್ಷ್ಮಿ, ನೀವಿಬ್ರು ಆಫೀಸ್ ಹತ್ರ ಹೋಗಿ ನೋಡ್ಕೊಂಡ್ಬಂದ್ರೆ. ಸರಿ. ಗೋವಿಂದ್ಗೆ ಏನಾಯ್ತು? ಗಾಬರಿ ಆಗ್ಬೇಡಿ, ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ತೊಗೊಂಡಿರೋದ್ರಿಂದ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಆಕಾಶ್, ಇವನೆಲ್ಲಿ ಸಿಗ್ತ ನಿಮ್ಗೆ? ಅತ್ತೆ ಚೆನ್ನಾಗಿ ಕುಡ್ದು ರಸ್ತೆಲೋ ಚರಂಡಿಲೋ ಬಿದ್ದಿರ್ತಾರೆ. ಆಕಾಶ್ ನೋಡಿ ತಮ್ಮ ಮರ್ಯಾದೆ ಹೋಗುತ್ತಲ್ಲ ಅಂತ ಮನೆಗೆ ಕರ್ಕೊಂಬಂದಿರ್ತಾರೆ. ಇಲ್ಲ, ಅವರು ಸೀದಾ ನಮ್ಮನೆಗೆ ಬಂದರು. ಆಗಲೇ ಅವ್ರಿಗೆ ಜ್ಞಾನ ಇರಲಿಲ್ಲ. ಏನು ನಡೆದಿತ್ತೋ ಏನೋ, ಯಾರ್ದೋ ಮೇಲಿನ ಸಿಟ್ಟಿಂದ ನಾವು ಅಪ್ಪನ ಜೊತೆ ಜಗಳ ಆಡಕ್ಕೆ ಹೋದ್ರು. ಆಗಲೇ ಕೊಲಾಪ್ಸ್ ಆಗಿ ಬಿದ್ಬಿಟ್ರು. ಬೆಳಗ್ಗೆ ಹೊತ್ತಿಗೆ ಸರಿ ಹೋಗ್ತಾರೆ. ನಥಿಂಗ್ ಟು ವರಿ. ನಾನೇನು ಬರ್ತೀನಿ. ಸಾರಿ ಆಕಾಶ್, ನಮ್ಮ ಅಣ್ಣನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಹೇ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನೇನು ಬರ್ತೀನಿ. ಗೋವಿಂದು, ಗೋವಿಂದು, ಗೋವಿಂದು. ಅತ್ತೆ ನೀವಲ್ಲ, ಹತ್ತಾನೆ ಗೀಳಿಟ್ರು ಇವ್ರು ಎದ್ದಳೋ ಸ್ಥಿತಿಲಂತೂ ಇಲ್ಲ. ಇದೊಂದು ಕಡಿಮೆ ಆಗಿತ್ತು. ಲೇ ಶಾಂತ, ಎಲ್ಲ ನಿನ್ನಿಂದ. ನೀನು ಅವನ್ನ ತಲೆ ಮೇಲೆ ಕುಡಿಸ್ಕೊಂಡ್ಬಿಟ್ಟಿದ್ಯಾ. ಅವತ್ತು ಅವನು ಕುಡಿದು ಬಂದಾಗ ಅವನ ಪರ ವಹಿಸ್ಕೊಂಡು ಮಾತಾಡದೆ ಮಕ್ಕಕ್ಕೆ ಹೋಗದಿದ್ದಿದ್ರೆ ನೆಟ್ಟಗಿರ್ತಿದ್ದ. ಈಗ ನೋಡು, ನಮ್ಮ ಮನೆ ಮಾನ ಮರವಾದೆ ಇಲ್ಲ, ಹರಾಜಾಕಕ್ಕೆ ಹೊಂಟವನೆ. ಅಲ್ಲ, ಆಕಾಶ್ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡೋವಂಥದ್ದು ಏನಾಗಿತ್ತು? ಅಲ್ಲಿಗೆ ಯಾಕೆ ಹೋಗಿದ್ದ ಅಣ್ಣ? ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಮಗನ ಯೋಚನೆ ನನಗೆ. ಗೋವಿಂದು ಈ ಪಾರ್ಟಿ ಕೊಡ್ತಿದ್ದಾನೆ ಅಂದ್ರೆ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ. ಎಲ್ಲ ಹೋಗಿ ಮಲ್ಕೊಳ್ಳಿ, ಹೋಗಿ. ಗೋವಿಂದು,